ಹಲೋ ಎವ್ರಿವನ್, ಬನ್ನಿ ಇವತ್ತು ರಿಯಲ್ ಬ್ರೈಡಲ್ ಮೇಕ್ ಓವರ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ಬ್ರೈಡು ಮಾರ್ನಿಂಗ್ ಹಳದಿ ಶಾಸ್ತ್ರ ಮಾಡಿದ್ರಿಂದ ತುಂಬಾ ಹಳದಿ ಇತ್ತು ಫೇಸ್ ಆ್ಯಂಡ್ ನೆಕ್ಕಲ್ಲಿ. ಸೊ ನಾನಿಲ್ಲಿ ಹಳದಿನ ರಿಮೂವ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಪ್ಯಾಕ್ದು ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ಈ ಒಂದು ಹಳದಿನ ರಿಮೂವ್ ಮಾಡ್ತಾ ಇದ್ದೀನಿ. ನಿಮಗೆ ಸ್ಕ್ರೀನಲ್ಲಿ ಯಾವುದು ಇಮೇಜ್ ಹಾಕಿದ್ದೀನಿ, ಚೆಕ್ ಮಾಡಿ. ಸೊ ನಿಮ್ಮ ಬ್ರೈಡ್ ಯಾರೇ ಆಗಿರಲಿ, ತುಂಬ ಹಳದಿ ಇದ್ದರೆ ನೀವು ಒಂದ್ಸಲಿ ಈ ಪ್ರಾಡಕ್ಟಿಂದ ನೀಟಾಗಿ ಸ್ಕ್ರಬ್ಬಿಂಗ್ ಮಾಡಿದ್ರೆ ಎಲ್ಲ ಹೋಗುತ್ತೆ. ಸೊ ನಾನು ಸ್ಕ್ರಬ್ಬಿಂಗ್ ಎಲ್ಲ ಆದಮೇಲೆ ಅವ್ರಿಗೆ ತುಂಬ ಪೋರ್ಸ್ ಇತ್ತು, ಆಮೇಲೆ ಬಂಪ್ಸ್ ಇತ್ತು, ರೆಡ್ ಪಿಂಪಲ್ಸ್ ಎಲ್ಲ ಇದ್ದಿದ್ದರಿಂದ ಫಸ್ಟು ಒಂದು ಸ್ವಲ್ಪ ಸ್ಕಿನ್ನಿಗೆ ಹೈಡ್ರೇಷನ್ ಬೇಕು ಅಂತ ನಾನಿಲ್ಲಿ ಒಂದು ಒಳ್ಳೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ್ದೀನಿ. ಸೊ ಸ್ಕಿನ್ ಒಳ್ಳೆ ಹೈಡ್ರೇಟ್ ಆಗುತ್ತೆ ನಾನು ಮೇಕಪ್ ಮಾಡೋ ಅಷ್ಟರಲ್ಲಿ. ದೆನ್ ನಾನು ಐಬ್ರೋಸ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಪೊಮೇಡ್ನ ಯೂಸ್ ಮಾಡಿ ಐಬ್ರೋಸ್ನ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾನು ಐ ಮೇಕಪ್ನ ಫಸ್ಟ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಹೈ ಬೇಸ್ನ ಇಲ್ಲಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ಟೇಪ್. ನಿಮಗೆ ಆ್ಯಕ್ಚುಲಿ ಇದು ಆಲ್ಮೋಸ್ಟ್ ಆಲ್ ಫ್ಯಾನ್ಸಿ ಸ್ಟೋರ್ ಎಲ್ಲ ಕಡೆ ಸಿಗುತ್ತೆ. ಇದನ್ನು ಯೂಸ್ ಮಾಡಿ ನೀವು ಮಾಡೋದ್ರಿಂದ ಏನೂ ಫಾಲೋಟ್ಸ್ ಆಗೋಲ್ಲ. ಅಷ್ಟು ಕೂಡ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಒಂದು ವಿಂಗ್ನ ಈಸಿಯಾಗಿ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಅವರಿಗೆ ಅವರ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಒಂದು ಬೋಲ್ಡ್ ಐ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಲ್ರೆಡಿ ಆ್ಯಕ್ನೆ ಪೋರ್ ಸ್ಕಿನ್ ಇರೋದ್ರಿಂದ ನಾನು ಅವರ ಐಸ್ ಮತ್ತು ಲಿಪ್ಸ್ನ ಹೈಲೈಟ್ ಮಾಡ್ತೀನಿ ಯಾವಾಗ್ಲೂ. ಸೊ ಹಾಗೆ ಮಾಡೋದ್ರಿಂದ ಆಪೋಸಿಟ್ ಇರೋರಿಗೆ ಅವರ ಫೇಸಲ್ಲಿರೋ ಪೋರ್ಸ್, ಆ್ಯಕ್ನೆಸು ಇದೆಲ್ಲ ಮಿನಿಮಮ್ ಆಗಿ ಕಾಣುತ್ತೆ. ಸೊ ಇದು ನನ್ನ ಒಂದು ಮೆಥಡ್. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಅವ್ರಿಗೆ ಕಾಜಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಒಂದು ಥಿಕ್ ಲೈನ್ ಕಾಜಲ್ನ ಅವ್ರಿಗೆ ಅಪ್ಲೈ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾನು ಫೌಂಡೇಶನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಾವು ಅವರ ನೆಕ್ಕಿಗೆ ಮ್ಯಾಚ್ ಆಗೋ ಥರ ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ. ಬಿಕಾಸ್ ನಾವು ಆಲ್ರೆಡಿ ಕಲರ್ ಕರೆಕ್ಟರ್ ಮಾಡಿರೋದ್ರಿಂದ ಸ್ಕಿನ್ನು ಒಂದು ಶೇಡ್ ಡಾರ್ಕಾಗೆ ಕಾಣ್ತಾ ಇರುತ್ತೆ. ಬಟ್ ನಾವು ಫೌಂಡೇಶನ್ನ ಬಂದು ನೆಕ್ಕಿಗೆ ಮ್ಯಾಚ್ ಮಾಡಬೇಕು. ಸೊ ನಾನಿಲ್ಲಿ ಫೌಂಡೇಶನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಬ್ರಷಲ್ಲೇ ಫಸ್ಟ್ ಫೌಂಡೇಶನ್ನ ಅಪ್ಲೈ ಮಾಡ್ತೀನಿ. ದೆನ್ ಅವಶ್ಯಕತೆ ಇದ್ದರೆ ಬ್ಲೆಂಡರ್ನ ಯೂಸ್ ಮಾಡ್ತೀನಿ. ಸೊ ಫೌಂಡೇಶನ್ ಅಪ್ಲಿಕೇಶನ್ ಆದಮೇಲೆ ನಾನು ಅವ್ರಿಗೆ ಬ್ಲಷು ಹಾಗೆ ಹೈಲೈಟಿಂಗು ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಈಗ ನಾನು ಅವ್ರಿಗೆ ಕಾಂಟೋರಿಂಗ್ನ ಮಾಡ್ತಾಯಿದ್ದೀನಿ. ಸೊ ನಾನು ಅವ್ರಿಗೆ ಚೀಕ್ಸಲ್ಲಿ ಮಾಡಿಲ್ಲ ಕಾಂಟೋರಿಂಗು, ನೋಸಲ್ಲಿ ಮಾತ್ರ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಪೌಡರೆಲ್ಲ ಹಾಕಿ ಮೇಕಪ್ನ ಸೆಟ್ ಮಾಡಿದ್ದೀವಿ. ಸೊ ಈಗ ಅವ್ರಿಗೆ 5 ಏನಿತ್ತು ರಿಮೈನಿಂಗ್ ಅದನ್ನೇ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಬ್ರೈಡ್ ಬಗ್ಗೆ ಹೇಳಬೇಕು ಅಂದರೆ ಶಿ ಈಸ್ ವೆರಿ ಫ್ರೆಂಡ್ಲಿ. ಎಷ್ಟು ಚೆನ್ನಾಗಿ ನನಗೆ ಕೋಪ್ರೇಟ್ ಮಾಡಿದ್ರು ಪ್ರತಿ ಒಂದರಲ್ಲೂ. ಅಂದರೆ ಈವನ್ ಅವ್ರ ಫ್ಯಾಮಿಲಿಲೂ ಅಷ್ಟೇ, ಅವ್ರು ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದರು. ಆ್ಯಂಡ್ ಇದಾಗಿತ್ತು ಅವರ ಫೈನಲ್ ಲುಕ್. ನೋಡಿ ಬಂಗಾರ ಜಡೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅವರಿಗೆ ಅಂತ. ಆ್ಯಂಡ್ ಈ ಒಂದು ಸಿಲ್ವರ್ ಸ್ಯಾರಿಗೆ ಗೋಲ್ಡ್ ಜ್ಯುವೆಲರಿ ಪರ್ಫೆಕ್ಟ್ ಮ್ಯಾಚ್ ಆಗಿತ್ತು. ಆ್ಯಂಡ್ ಮೇಕಪ್ ಅಂತೂ ಆನ್ ಪಾಯಿಂಟ್ ಅವರಿಗೆ ಸೆಟ್ ಆಗಿತ್ತು. ಇದು ಬಂದ್ಬಿಟ್ಟು ನಾವು ನ್ಯಾಚುರಲ್ ಲೈಟಲ್ಲಿ ತೆಗೆದಿರೋ ಅಂಥ ವಿಡಿಯೋ. ಸೊ ನೀವು ನೋಡ್ಬೋದು ಮೇಕಪ್ ಎಷ್ಟು ಸೆಟಲ್ ಆಗಿ ಅವ್ರ ಸ್ಕಿನ್ನಿಗೆ ಮತ್ತು ಅವ್ರ ಪರ್ಸ್ನಾಲಿಟಿಗೆ ಎಷ್ಟು ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ. ಗೈಸ್, ನಿಮಗೆ ಈ ಒಂದು ಮೇಕಪ್ ಇಷ್ಟ ಆಗಿದೆ ನನಗೆ ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಿಗಾದ್ರೂ ಅವ್ರೊಂದು ಈವೆಂಟಿಗೆ ಮೇಕಪ್ ಬೇಕಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.